700 ಎಪಿಸೋಡ್ 600 600 ಬರ್ತಿದೆ. 600 2 ವರ್ಷ. ಹೌದು, ಸತತ ಜರ್ನಿ ಸುಮ್ಮನೆ ಅಲ್ವೇ ಅಲ್ಲ ಇದು. ಸೊ ನೀವು ಫಸ್ಟ್ ಇಂದನೂ ಇದ್ದೀರಾ ಈ ಸೀರಿಯಲ್ ಜೊತೆಗೆ. ಸೊ ಇಷ್ಟು ದಿನ ಬಂದಿದ್ದ ಜರ್ನಿ ಹೆಂಗಿತ್ತು ಶ್ರಾವಣಿ? ನಾವಿಬ್ರು ಫಸ್ಟ್ ಇಂದನೂ ಇದ್ದಂಗೆ ಇವಾಗ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಕೇವಲ ಒಂದು 100 ಎಪಿಸೋಡ್ ಒಳಗೆ ನಮ್ಮ ಶ್ರಾವಣಿ ಅವರು, ನಾವು ಪ್ರೀತಿಯಿಂದ ಹೊಸ ಶ್ರಾವಣಿ ಅಂತ ಕರಿತೀವಿ ಅವ್ರನ್ನ, ಆಲ್ದು ಅವರೇ ಹಳೆ ಶ್ರಾವಣಿ. 100 ಎಪಿಸೋಡ್ಸ್ ಆಗಕ್ಕೂ ಅಲ್ಲಿಂದ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕೂರಿಸಿದ್ರು. ಇವ್ರ ಫ್ಲೇವರ್ ಹಾಕಿ ಅದಕ್ಕೆ ತುಂಬ ಚೆನ್ನಾಗಿ ಕೂರಿಸಿದ್ರು. ಇಡೀ ಟೀಮ್ ಬಗ್ಗೆ ಹೇಳಬೇಕಂದ್ರೆ 600 ಎಪಿಸೋಡ್ಗಿಂತ ಹೆಚ್ಚಾಗಿ ಓಡಿದೆ ಆಲ್ರೆಡಿ. 600 ಎಪಿಸೋಡ್ ಆ್ಯಂಡ್ ಅಬೌವ್ ಇಸ್ ಕನ್ಸಿಡರ್ಡ್ ಅ ವೆರಿ ಗುಡ್ ಪ್ರಾಜೆಕ್ಟ್. ಮತ್ತೊಂದು ಟೀಮಲ್ಲೇ ಒಂದು ಒಳ್ಳೆ ಹೊಂದಾಣಿಕೆ ಇದೆ. ಕತೆ ಮೇಲೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಸೊ ಈ ಕತೆ ನಾನು ಚೂಸ್ ಮಾಡಬೇಕು ಅಂದರೆ ನನಗೆ ಮೇಜರ್ ಫ್ಯಾಕ್ಟರ್ ನಮ್ಮ ಪ್ರೊಡ್ಯೂಸರ್ ಹ್ಯಾರಿಸ್ ಹಾಗೂ ನಮ್ಮ ರೈಟರ್ ವಿಶಾಲ ಪುರೋಹಿತನವರು. ಯಾಕಂದರೆ ಇಬ್ಬರು ನನಗೆ ರಾಧಾರಮಣ ಟೈಮಲ್ಲಿ ತುಂಬ ಆ್ಯಕ್ಟಿವ್ಲಿ ಇನ್ವಾಲ್ವ್ಡ್ ವಿತ್ ದ ಟೀಮ್. ಸೊ ವಿಶಾಲನವರೇ ರಾಧಾರಮಣ ಕಥೆನೂ ಬರೆದಿದ್ದು, ಹ್ಯಾರಿಸ್ ಅವರೇ ಇದಕ್ಕೆ ಹಿ ಯೂಸ್ ಟು ಹೆಡ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಈ ಟೀಮ್ ಬಗ್ಗೆ ಅದೇ ಟೀಮ್ ಜೊತೆ ಮತ್ತೆ ಕೆಲಸ ಮಾಡ್ತೀನಿ ಅಂತ ಕೇಳ್ಪಟ್ಟಾಗ ತುಂಬ ಖುಷಿ ಆಯಿತು. ಮೈಸೂರು ಮಂಜು ಅವರು ಫಸ್ಟು ಡೈರೆಕ್ಟ್ ಮಾಡ್ತಾಯಿದ್ರು, ಅವ್ರ ಜೊತೆ ಸರಸು ಮಾಡಿದ್ದೆ. ಹಾಗಾಗಿ ನಮ್ದು ಹಳೆ ಟೀಮೇ ಮತ್ತೆ ಕೂಡಿ ಬರ್ತಾ ಇದೀವಲ್ಲ ಅಂತ ತುಂಬ ಖುಷಿ ಆಯಿತು. ಆಮೇಲೆ ಹಾಗೆ ಪ್ರಾರಂಭ ಆಗಿ ಕತೆ ತುಂಬ ಚೆನ್ನಾಗಿತ್ತು. ಐ ವುಡ್ ಲೈಕ್ ಟು ಸೇ ದ್ಯಾಟ್. ಯಾಕಂದರೆ ನಮ್ಮಿಬ್ಬರು ಮಧ್ಯೆ ಒಂದು ತುಂಬ ಹೊಂದಾಣಿಕೆ ಇರುತ್ತೆ. ಆಮೇಲೆ ನಾವು ಸೀಕ್ರೆಟಾಗಿ ಮದುವೆ ಆಗಿರ್ತೀವಿ. ಯಾವುದೋ ಒಂದು ಕಾರಣಕ್ಕೆ ಇವರು US ಹೋಗಿ ಓದಬೇಕು ಅಂತ ಅವ್ರದ್ದು ಸ್ವಾರ್ಥತನದಿಂದ ಅಂತ ನಾನು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ. ಹಾಗೆ ಇವರಿಗೆ ಅಂತಲೇ ಒಂದು 5 ವರ್ಷ ನಾನು ಬಾಕ್ಸಿಂಗ್ ಮಾಡ್ತಾ ನನ್ನ ಪ್ಯಾಷನ್ನ ಫಾಲೋ ಮಾಡ್ತಾ ನಾನು ಮದುವೆ ಆಗಿರಲ್ಲ. ಆಮೇಲೆ ಇವ್ರ ಸಿಸ್ಟರು ಅವ್ರದ್ದೊಂದು ಆಫರ್ ಬರುತ್ತೆ, ಅವ್ರನ್ನ ಎಂಗೇಜ್ಮೆಂಟ್ ಆಗೋಕ್ಕೆ ಒಪ್ಕೊತೀನಿ. ಅದೇ ಸಂದರ್ಭದಲ್ಲಿ ಇವರು US ಬರ್ತಾರೆ. ಆವಾಗ ನಮ್ಮ ಒಂದು ಪೆಟ್, ನಮ್ಮ ಮಗು ಥರ ಚೀಕು. ಸೊ ಚೀಕುನ ನಾವು ಇಬ್ಬರು ಸೇರಿ ನಾವು ಕಾಪಾಡಿರ್ತೀವಿ, ಅವನಿಗೆ ಪೆಟ್ಟಾಗಿರುತ್ತೆ. ಅಲ್ಲಿಂದ ಮಗ ಥರ ನೋಡ್ಕೊಂಡು ಬಂದಿರ್ತೀವಿ. ಅವ್ನು ನಮ್ಮಿಬ್ರನ್ನ ಹೇಗೆ ಒಂದು ಮಾಡ್ತಾನೆ ಅನ್ನೋದು ಕ್ರಕ್ಸ್ ಆಫ್ ದ ಸ್ಟೋರಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಹೌದು. ಸೊ ಅದೇ ರೀಪ್ಲೇಸ್ಮೆಂಟ್ ಬಂದಾಗ ಐ ವಾಸ್ ಜಸ್ಟ್ ಥಿಂಕಿಂಗ್ ತಗೊಳ್ಳ ಬೇಡವಾ ಅಂತ. ಬಟ್ ಐ ಥಿಂಕ್ ಇಟ್ಸ್ ಅ ಬೆಸ್ಟ್ ಡಿಸಿಷನ್ ಬಿಕಾಸ್ ಆಪರ್ಚುನಿಟೀಸ್ ಎಲ್ಲರಿಗೂ ಸಿಗಲ್ಲ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುತ್ತೆ. ಆ್ಯಂಡ್ ಐ ಗಾಟ್ ಇಟ್. ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿದೆ. ಈ ಪ್ರಾಜೆಕ್ಟ್ ನಾನು ತೊಗೊಂಡಿರಲಿಲ್ಲ ಅಂದರೆ ಮೇ ಬಿ ಇಂಥ ಒಳ್ಳೆ ಟೀಮ್ ನನಗೆ ಸಿಗ್ತಾ ಇರಲಿಲ್ಲ. ತುಂಬ ಒಳ್ಳೆ ಟೀಮ್. ಆ್ಯಂಡ್ ಸ್ಕಂದ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಐ ಡೋಂಟ್ ನೋ ಹೆಂಗೆ ನಡೀತಿತ್ತು ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಒಂದೊಂದು ಸೀನು ಯಾವ ಥರ ಕರೆಕ್ಟ್ ಮಾಡಬೇಕು ಅಂತ ಇವರಾಗಲಿ ಅನಿಲ್ ಸರ್ ಆಗಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ನಮ್ದು ಭಾರಿ ಚಿಕ್ಕ ಪಾತ್ರ ಇತ್ತು, ಅವರಾಗಿ ಅವರು ತುಂಬ ಒಳ್ಳೆ ಸೋಲ್ ಅವರು. ಹಾಗಾಗಿ ನಮಗೆಲ್ಲ ಹಿಂಗೆ ಕ್ರೆಡಿಟ್ ಕೊಡ್ತಾ ಇದ್ದಾರೆ. ನಾವು ಅವ್ರ ಕಾಲನ್ನು ಎಳ್ದಿರೋದೇ ಜಾಸ್ತಿ ಮತ್ತು ಎಡಕ್ಸ್ ಬೀಳ್ಸಿರೋದೇ ಜಾಸ್ತಿ ಕಾಮಿಡಿಗೆ ನೆನಪಿರೋದು ನನಗೆ. ಬಟ್ ಯಾ ಶಿ ವಾಸ್ ಸೋ ಗುಡ್ ದಟ್ ಅವ್ರ ಕ್ಯಾರೆಕ್ಟ್ರಿಗೆ ಅವ್ರದ್ದೇ ಫ್ಲೇವರ್ನ ಬೇಗ ಹಾಕ್ತಾ ಹೋದರು. ಅದನ್ನ ಸೊ ರಿಜಿಸ್ಟರ್ ಮಾಡಿಬಿಟ್ಟು ಅದು ನಿಲ್ಲಿಸಿದ್ರು ತುಂಬ ಚೆನ್ನಾಗಿ. ಯಾ ಹೇಗೆ ರಿಸ್ಕ್ ಈಗ ರಿಪ್ಲೇಸ್ ಆದಮೇಲೆ ಓಕೆ ಒಂದಷ್ಟು ಎಪಿಸೋಡ್ಗಳನ್ನ ನೋಡ್ಕೊಂಡು ಬಂದಿರ್ತೀರಾ, ಬಟ್ ಇದು ಶೂಟಿಂಗ್ ಸ್ಪಾಟಿಗೆ ಬಂದಾದ್ಮೇಲೆ ಏನಾರ ರಿಸ್ಕ್ ಅನ್ನಿಸ್ತಾ? ಸ್ಕಂದ ಅವ್ರು ಯಾವ ಥರ ಸಪೋರ್ಟ್ ಮಾಡಿ? ಅಂದರೆ ಸ್ಟಾರ್ಟಿಂಗ್ ರೀಪ್ಲೇಸ್ಮೆಂಟ್ ಅಂತ ಅಂದಾಗ ಅಫ್ಕೋರ್ಸ್ ನಾವು ಪ್ರೀವಿಯಸ್ ಎಪಿಸೋಡ್ ಸ್ವಲ್ಪನಾದರೂ ನೋಡ್ಕೊಂಡು ಬಂದಿರಬೇಕು ಆ್ಯಂಡ್ ಸ್ಟೋರಿ ಗೊತ್ತಿರಬೇಕು. ಸೊ ಬಿಕಾಸ್ ಲೀಡ್ ಆಗಿರೋದ್ರಿಂದ ಸೊ ಎಲ್ಲ ತಿಳ್ಕೊಂಡು ರೀಪ್ಲೇಸ್ಮೆಂಟ್ ಅಂತ ಬಂದಾಗ ಅಫ್ಕೋರ್ಸ್ ಅವರು ಚೆನ್ನಾಗಿ ಮಾಡಿ ಹೋಗಿರ್ತಾರೆ. ಆ ಪಾತ್ರನ ನಾವು ಅಟ್ಲೀಸ್ಟ್ 50% ಬಿಕಾಸ್ ರೀಪ್ಲೇಸ್ ಆಗಿರೋದ್ರಿಂದ 50% ಸ್ವಲ್ಪ ದಿವಸ ಮ್ಯಾಚ್ ಮಾಡಬೇಕಾಗತ್ತೆ. ಐ ಟ್ರೈ ಟು ಮ್ಯಾಚ್ ದ್ಯಾಟ್. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀನಿ. ಆ್ಯಂಡ್ ದೆನ್ ನನ್ನ ಫ್ಲೇವರ್ನ ತೊಗೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದ್ರ ಜೊತೆಗೆ ಇವರೆಲ್ಲ ಇರಲಿಲ್ಲ ಅಂದಿದ್ರೆ ಮೇ ಬಿ ನಂಗೆ ತುಂಬ ಕಷ್ಟ ಆಗ್ತಾ ಇತ್ತು. ಕಂಟೆಂಟ್ ಬೋರ್ ಆಗ್ತಿದೆಯೋ ನಿಮಗೀಗ? ಇಬ್ರು ಹೊಗಳ್ತಾ ಇದ್ದೀವಿ. ಬಟ್ ನಿಜಾಂಶ ಏನಂದರೆ ನಾವು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ಶೂಟಿಂಗ್ ಲೇಟ್ ಆಗ್ತಿತ್ತು ಕೆಲವು ಸತಿ. ಆವಾಗ ಲೈಟಿಂಗು ಇವರು ಎಲ್ಲ ಟೈಮ್ ತೊಗೊಂಡು ಮಾಡಬೇಕಾಗಿರೋ ಒಂದು ಸಂದರ್ಭ ಇರತ್ತಿಗೆ ಇವರು ಡೈಲಾಗು ಒಂದಿನ ಏನಾಯಿತು, ಇವರು ತುಂಬ ಫೂಡಿ ಇವರು. ಇದು ಸ್ವಿಗ್ಗಿ ಝೊಮ್ಯಾಟೋಗೆ ಬೆಸ್ಟ್ ಕಸ್ಟಮರ್ ಇವರು. ಹಾಗೆ ಅವರು ಎಲ್ಲ ತಿಂತಾ ಇರ್ತಾರೆ, ಬೇರೆಯವ್ರಿಗೆ ತಿನ್ನಿಸ್ತಾನೆ ಇರ್ತಾರೆ. ಸೊ ಆವಾಗ ಸೀನ್ ಪೇಪರ್ ನಾನು ನೋಡ್ಕೊತಿದ್ದೆ. ಇವರು ಹೀಗೆಲ್ಲ ಆರ್ಡರ್ ಮಾಡಿ ಎಲ್ಲರಿಗೆ ತಿಂತಾಯಿದ್ರು. ಶಾರ್ಟಿಗೆ ಬಂದ್ವಿ. ಆವಾಗ
ಒಂದೆರಡು ಸತಿ ಒಂದು ಸ್ಮಾಲ್ ಮಿಸ್ಟೇಕ್ ಆಯಿತು, ಮತ್ತು ಕ್ಯಾಮ್ರಾ ಕಡೆಯಿಂದ ಒಂದು ಸ್ಮಾಲ್ ಮಿಸ್ಟೇಕ್ ಆಯಿತು. ನನ್ನ ಮನೆ ಇರೋದು ದೂರ, ಅನ್ನಪೂರ್ಣೇಶ್ವರ ನಗರಿಂದ. ಸೊ ಹಾಗಾಗಿ ನಾನು ಇಡೀ ಟೀಮ್ ಮೇಲೆ ಒಂಚೂರು ರೇಗಾಡಿದೆ. ಅಂದರೆ ಇಷ್ಟು ಲೇಟ್ ಆಗಿದ್ರೆ ಇನ್ನೊಂದು ಸೀನ್ ಇಟ್ಕೋಬೇಡಿ, ಈಗ ನಾನು ಇಲ್ಲಿಂದ 1.5 ಗಂಟೆ ಪ್ರಯಾಣ ಮಾಡಬೇಕು, ಮತ್ತೆ ನಾಳೆ ಮತ್ತೆ ಬರಬೇಕು ಅಂತ ಜನರಲಾಗಿ ಎಲ್ರಿಗೂ ರೇಗಾಡಿದೆ. ಇವರು ಬೇಜಾರು ಮಾಡಿಕೊಂಡು ಇವ್ರ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀನಿ ಅಂತ ಸ್ವಲ್ಪ ಮುನ್ಸ್ಕೊಂಡಿದ್ರು. ಸೊ ಬಟ್ ಅದು ಇವ್ರ ಮೇಲೆ ಆಗಿರಲಿಲ್ಲ. ಒಂದ್ ವೇಳೆ ಏನಾದ್ರು ಆತರ ಜಗಳ ಆದಾಗ ಮುನ್ಸ್ಕೊಂಡಾಗ ಆನ್ ಸ್ಕ್ರೀನ್ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ಆಕ್ಚುಲಿ ರೀಸೆಂಟ್ ಆಗಿ ಐ ಥಿಂಕ್ 1-2 months ಬ್ಯಾಕ್ ಅನ್ಸುತ್ತೆ, ಇಬ್ರು ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ಸೊ ಈ ಥರ ಜಗಳ ಆಡ್ಕೊಂಡು ಫುಲ್ ಒಂಥರ ಒಂದು ಚಿಕ್ಕದಾಗಿ ಜಗಳ ಆಡ್ಕೊಂಡು ದೆನ್ ಅಗೇನ್ ಬ್ಯಾಕ್ ಟು ಫಾರ್ಮ್ ಸೀನ್ ಇದ್ದಾಗ ಆ ಜಗಳ ಎಲ್ಲ ನಮ್ಗೆ ಜ್ಞಾಪಕನೂ ಇರಲ್ಲ. ಅಂಡ್ ದೆನ್ ಇಬ್ರು ಫ್ರೆಂಡ್ ಥರ ಆರಾಮಾಗಿ ಹೌದು. ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದ್ವಿ ಆಸ್ ಕೋಸ್ಟಾಸ್, ಆಸ್ ಫ್ರೆಂಡ್ಸ್. ಸೊ ನಮ್ಮಲ್ಲಿ ಏನೂ ಅಷ್ಟು ಪ್ರಾಬ್ಲಮ್ ಯಾವತ್ತೂ ಆಗಲಿಲ್ಲ. ಏನೇ ಇದ್ರೂ ಐ ವಿಲ್ ಆಸ್ಕ್ ಫಾರ್ ಸಮ್ ಸಜೆಷನ್, ಶಿ ವಿಲ್ ಹೆಲ್ಪ್ ಮಿ ಔಟ್. ಆ್ಯಂಡ್ ಇಡೀ ಟೀಮೇ ಹಾಗೆ, ನಾವು ಒಬ್ಬೊಬ್ಬರು ಬಾಂಡಿಂಗು ಅಷ್ಟು ಚೆನ್ನಾಗಿದೆ. ಇವಾಗ ನೀವು ಕೇಳ್ತಾ ಇದ್ರಿ ಮಹಾರಾಜನ್ ಥರ ಡ್ರೆಸ್ ಹೀಗಿದೆ ಅಂತೆಲ್ಲ. ಸೊ ಆ ಕ್ರೆಡಿಟ್ಸ್ ಇವ್ರಿಗೆ ಹೋಗಬೇಕು, ಒಂದು ಫಾರ್ ದ ಡ್ರೆಸ್. ಆಮೇಲೆ ಸೂಜಿ, ನಮ್ಮ ಸುಜಾತ, ಅವರು ಇದನ್ನು ಅವ್ರ ಕಾರಿಂದ ತುಂಬ ಪ್ಲೇನಾಗಿ ಕಾಣಿಸ್ತಾ ಇತ್ತು. ನಮ್ಮ ಹುಡುಗ ಒಂದು ಸ್ಟೋಲನ್ನು ಮರೆತು ಬಂದಿದ್ದ. ಸೊ ಹಾಗಾಗಿ ಸೂಜಿ ಇದನ್ನ ಅವ್ರ ಕಾರಿಂದ, ಸುಜಾತ ಇದನ್ನ ಎರಡನ್ನೂ ತೆಗೆದು ಹಿಂಗೆ ಪಿನ್ ಮಾಡಿದ್ರು. ಸೊ ಹೀಗೆ ಒಂದು ಲವ್ಲಿ ಫ್ಯಾಮಿಲಿ ಥರ. ಹೇಗೆ ನೀವು ಶ್ರಾವಣಿ ಎಲ್ರಿಗೂ ಸಜೆಷನ್ ಕೊಡ್ತೀರ ಡ್ರೆಸ್ ವಿಚಾರ, ಮೇಕಪ್ ವಿಚಾರ, ಹೇಗೆ ಅದು? ಐ ಮೀನ್ ನನಗೆ ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಈ ಕಡೆ ಜಾಸ್ತಿ ನನ್ನ ವೇ ಆ ಕಡೆ ಇಳಿತಾ ಇರುತ್ತೆ, ಬಾ 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 ಅಂತ. ಸೊ ಅದೇ ನನಗೆ ಫ್ಯಾಷನ್ ಕಾನ್ಸೆಪ್ಟಲ್ಲಿ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಇದು ಹೆಂಗಿರುತ್ತೆ ಹಂಗೆ ಇರುತ್ತೆ ಅಂತ ಸಜೆಸ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಮೇಕಪ್ ಕಲ್ತಿದ್ದೆ ಆ್ಯಕ್ಚುಲಿ ಅಕಾಡೆಮಿಗೆ ಹೋಗಿ. ಸೊ ಈ ನಿಮ್ಮಿಬ್ರು ನೋಡಿದಾಗ ನೀವು ಅಂದ್ರೆ ಹೇಳಿದ ಒಂದು ಮಾತು, ನಾವು ಜಗಳನೂ ಆಡ್ತೀವಿ ಅಂತ. ಅಷ್ಟೇ ಈಸಿಯಾಗಿ ಕೋ-ಆರ್ಟಿಸ್ಟರ್ ಹತ್ರ ಕೂಡ ಜಗಳ ಬರಲ್ಲ. ಅಂದ್ರೆ ನಿಮ್ಮಿಬ್ರು ಬಾಂಡಿಂಗ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಇದನ್ನು ತೋರಿಸ್ತಿದೆ. ಪ್ರೀತಿ ಇದ್ದಿದ್ ಕಡೆ, ಬಾಂಧವ್ಯ ಇದ್ದಿದ್ ಕಡೆ, ಅದೊಂದು ಸ್ನೇಹ ಇದ್ದಿದ್ ಕಡೆ ಜಗಳ ಬರುತ್ತೆ. ಅಂದರೆ ವೆರಿ ಸಿಂಪಲ್. ಇವಾಗ ನಾನು ಐ ರಿಯಲಿ ಅಪ್ರಿಷಿಯೇಟ್ ಹರ್ ಸ್ಟೈಲಿಂಗ್, ಹರ್ ಸೆನ್ಸ್ ಆಫ್ ಕ್ಲೋತ್ಸ್, ಮೇಕಪ್ ಎಲ್ಲ. ಈಗ ಅದನ್ನ ಹೇಳಿ ಸಜೆಸ್ಟ್ ಮಾಡಿ ಅದನ್ನೇನಾದ್ರು ನಾವು ಒಪ್ಕೊಂಡಿಲ್ಲ ಅಂದ್ರೆ ನಮ್ಮ ಕತೆ ಮುಗೀತಾ ಹೋಯ್ತು ಅಂತ ಅಷ್ಟ್ರ ಮಟ್ಟಿಗೆ ಅವರು ಜಗಳ ಮಾಡ್ತಾರೆ. ಚೆನ್ನಾಗಿ ಕಾಣಿಸ್ಲಿ ಅಂತ, ನಾಟ್ ಓನ್ಲಿ ಫಾರ್ ಹಿಮ್, ಫಾರ್ ಎವ್ರಿಬಡಿ. ಯಾರ್ಯಾರು ದೇ ಆರ್ ವೆರಿ ಕ್ಲೋಸ್ ಟು ಮೀ, ಐ ವಿಲ್ ಸಜೆಸ್ಟ್ ದೆಮ್. ಸೊ ದೇ ವಿಲ್ ಫಾಲೋ. ಇಫ್ ಮತ್ತೆ ವಿಕ್ಕಿ ಮತ್ತೆ ನಮ್ಮ ಸ್ವಾತಿ, ಮನ್ವಿ ಅವ್ರ ಜೊತೆ ಎಲ್ಲ ಇವರು ಫಿಸಿಕಲ್ ಫೈಟ್ ಆಡ್ತಾರೆ, ಗುದ್ದಾಡ್ತಾರೆ. ಅಂದ್ರೆ ಈ 3 ಜನ ನಮ್ಮ ಸೆಟ್ಟಲ್ಲಿ ತುಂಬ ಕ್ಯೂಟ್ ಚಿಲ್ಡ್ರನ್ ಅಂತ ಹೇಳ್ಬೋದು. ಎಲ್ರಿಗೂ ಸಿಮಿಲರ್ ಏಜ್ ಇರೋದ್ರಿಂದ ತುಂಬ ಪ್ರ್ಯಾಂಕ್ಸ್ ಪ್ಲೇ ಮಾಡ್ತಾರೆ. ಬಾತ್ರೂಮಿಗೆ ಯಾರು ಹೋದರೆ ಲೈಟು ಪಟ 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 ಅಂತ ಆಫ್ ಮಾಡ್ತಾರೆ. ಯಾರಪ್ಪ ಇದು ಶ್ರಾವಣಿನ ಗ್ಯಾರಂಟಿ ಅಂತ ಸಿಟ್ ಮಾಡ್ಕೊಂಡು ಆಚೆ ಬಂದರೆ ಅದು ವಿಕ್ಕಿ ಆಗಿರುತ್ತೆ. ಸೊ ಇವರೆಲ್ಲ ಈ ಥರ ಕಪಿಚೇಷ್ಟೆ ಮಾಡ್ತಾ ಇರ್ತಾರೆ. ಬಟ್ ಇಟ್ ಮೇಕ್ಸ್ ಅಸ್ ಆಲ್ಸೋ ಫೀಲ್ ಹ್ಯಾಪಿ, ಯಾಕಂದ್ರೆ ನಾವು ಆ ಥರ ಚೇಷ್ಟೆ ಮಾಡಿಲ್ಲ ಅಂದ್ರೂ ಇವ್ರು ಹಿಂಗೆ ಲೈವ್ಲಿ ಆಗಿರ್ತಾರೆ ಸೆಟ್ಟನ್ನು. ನಾವು ಆಕ್ಟಿವ್ ಆಗಿಡೋಣ ಎಲ್ಲರನ್ನೂ ಅಂತ ಈ ಥರ ಪ್ಲಾನ್ ಮಾಡ್ತಾ ಇರ್ತೀವಿ ಅಷ್ಟೇ. ಫಸ್ಟ್ ಒಂದಷ್ಟು ದಿನ ಬರೀ ರೀಲ್ಸ್ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಈ ಥರ ಚೇಷ್ಟೆಯಿಂದ ಅದು ಜಗಳ ಆಗೋದು, ಆಮೇಲೆ ಮತ್ತೆ ಪ್ಯಾಚಪ್ ಆಗಿ ಖುಷಿಯಾಗಿ ನಗಾಡ್ತಾ, ಜೋರಾಗಿ ನಗಾಡ್ತಾ ಶೂಟಿಂಗ್ ಎಲ್ಲ ಡಿಸ್ಟರ್ಬ್ ಮಾಡೋ ಸಂದರ್ಭಗಳು ಬಂದಿದ್ದಾವೆ. ಅಂದ್ರೆ ಒಂದು ಫ್ಯಾಮಿಲಿ ಇಲ್ಲೇ ಆಗ್ಬಿಟ್ಟಿದೆ. ನೀವು ಈ ಶೂಟಿಂಗ್ ಇಲ್ಲ ಅಂದಿದ್ದ ಟೈಮಲ್ಲೆಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತೀರಾ? ಏನಾದ್ರು ಟ್ರಿಪ್ ಎಲ್ಲ ಹೋಗೋದು ಅದು ಪ್ಲಾನ್ ಮಾಡ್ತೀರಾ? ಪ್ಲಾನ್ ಮಾಡ್ತೀವಿ, ಯಾವುದು ವರ್ಕೌಟ್. ಟ್ರಿಪ್ ಎಲ್ಲ ಹೋಗೋದು ಕಷ್ಟ ಆಗುತ್ತೆ. ಬಟ್ ಆದಷ್ಟು ಡಿರೆಕ್ಷನ್ ಟೀಮು, ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ನಾವೆಲ್ಲ ಸೇರಿಬಿಟ್ಟು ಇಲ್ಲೇ ಆಚೆ ಎಲ್ಲರೂ ಹತ್ತಿರದಲ್ಲೇ ಇರೋ ಜಾಗಗಳಿಗೆ ಸುಮಾರು ಸತಿ ಹೋಗಿದ್ದೀವಿ. ಮತ್ತು ಇವ್ರದ್ದು ಬೇರೆ ಶೂಟ್ ಇರುತ್ತೆ, ಅಂದರೆ ಇದೇ ಸೇಮ್ ಟೀಮ್ ಜೊತೆ. ಸೊ ದಟ್ಸ್ ಅ ಬ್ಯೂಟಿ ಆಫ್ ಇಟ್. ನಂದು ಮೊನ್ನೆ ಒಂದು ಸೈಟಿಂದ ಆ್ಯಡ್ ಆಯಿತು, ಇವ್ರದ್ದು ಒಂದಾಯಿತು. ಆ ಆ್ಯಡ್ ಮಾಡೋ ಟೀಮು ಇವರೇ. ಹಾಗಾಗಿ ನಾವು ಶೂಟ್ ಮುಗಿಸ್ಕೊಂಡು ಅವತ್ತೊಂದು ಸ್ವಲ್ಪ ಟೈಮ್ ಇದ್ದರೆ ಅಲ್ಲೆಲ್ಲೋ ಆಚೆ ಹೋಗಿರ್ತೀವಿ. ಹೀಗೆ ಸೊ ಒಂದು ಸಂದರ್ಭ ಹುಡುಕ್ತಾ ಇರ್ತೀವಿ, ಏನೋ ಒಂದು ಸಿಚುವೇಶನ್ ಪಾರ್ಟಿ ಮಾಡೋಕ್ಕೆ, ಗೆಟ್ ಟುಗೆದರ್ ಮಾಡೋಕ್ಕೆ. ಗೆಟ್ ಟುಗೆದರ್ ಅಥವಾ ಟ್ರಿಪ್ ಪ್ಲಾನ್ ಮಾಡಿದ್ರೆ ಯಾರು ಕ್ಯಾನ್ಸಲ್ ಮಾಡೋದು? ಇವ್ರು ಪ್ಲಾನ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡೋರು ಯಾರು ಇಲ್ಲ. ಕ್ಯಾನ್ಸಲ್ ಮಾಡೋರು ಯಾರು ಇಲ್ಲ. ಬಟ್ ಇವ್ರು ಬಿಟ್ರೆ ಚಿನ್ಕಿ ಮಿನ್ಕಿ ಅಂತ ನಮ್ಮ ಸೆಟ್ ಅಲ್ಲಿ ಸ್ವಾತಿ, ನಂದಿನಿ ಅಂತ, ತನ್ವಿ, ಮನ್ವಿ. ಸೊ ಅವರು. ನೀವು ಚೀಕು ಮೊದ್ಲಿಂದನೂ ಬಾಂಡಿಂಗ್ ಇದ್ದಂಥದ್ದು. ಆ ಚೀಕು ಬಗ್ಗೆ ಏನಾದ್ರು ಹೇಳೋದಾದ್ರೆ ಅದು ಯಾವ ತರ ಇತ್ತು ನಿಮ್ಗೆ, ಅದ್ರ ಜೊತೆಗಿನ ಬಾಂಡಿಂಗ್? ಕರೆ ಈ ಶ್ವಾನಗಳ ಜೊತೆ ಬೆರೆಸ್ಬಿಟ್ರೆ
ತುಂಬಾ ಅದನ್ನ ಬಿಟ್ಟಿರಕ್ಕಾಗಲ್ಲ ಅನ್ನೋದು ಒಂದು ಮಾತು. ನಿಮ್ ಜೊತೆ ಹೇಗಿದೆ? ಯಾಕಂದ್ರೆ ನಿಮ್ಮ ಪ್ರೀತಿ ಕೂಡಿಸಿದಂತೆ ಚಿಕ್ಕು ಅದು. ಹೌದು ಹೌದು, ವೆರಿ ಗುಡ್ ಕ್ವೆಶನ್ ಮ್ಯಾಮ್. ಇಡೀ ಟೀಮು ಚೀಕುನ ತುಂಬ ಪ್ರೀತಿ ಮಾಡಿ ಸ್ಟಾರ್ಟಿಂಗಿಂದನೇ ಎಲ್ರಿಗೂ ಮುದ್ದು ಅಲ್ಲ, ಒಂದು ಶ್ವಾನ ಒಂದು ಸೆಟ್ಟಲ್ಲಿದೆ ಅಂದರೆ ಎಲ್ಲರೂ ಅದು ಮುದ್ದು ಮಾಡೋದು. ಅದಕ್ಕೆ ಅವ್ರ ಪಾಪ ಟ್ರೈನರ್ಸು ಇಲ್ಲ ಸರ್ ಇವಾಗ ತಿಂದಿದೆ ಈಗಷ್ಟೇ ಮತ್ತೆ ತಿನ್ಸಕ್ಕೆ ಹೋಗ್ಬೇಡಿ, ನಮ್ಮ ಮಾತು ಕೇಳಲ್ಲ ಅಂದ್ರೂ ನಾವೇನೋ ಒಂಚೂರು ತಿನ್ಸೋದು ಅವನಿಗೆ, ಹೀಗೆಲ್ಲ ಚೇಷ್ಟೆಗಳು ಮಾಡ್ತಾಯಿದ್ವಿ. ಬಟ್ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಆ್ಯಕ್ಚುಲಿ. ಒಂದು ಪೆಟ್ಟನ್ನು ಟ್ರೈನ್ ಮಾಡಿಬಿಟ್ಟು ಅದಕ್ಕೆ ಇಷ್ಟೆಲ್ಲ ಆ್ಯಕ್ಷನ್ಸು ಮನುಷ್ಯರ ಕೈಯಲ್ಲಿ ಮಾಡಿಸೋದೇ ಕಷ್ಟ. ಇವತ್ತು ಮಕ್ಳ ಕೈಯಲ್ಲಿ ಮನುಷ್ಯರ ಕೈಯಲ್ಲಿ ಮಾಡಿಸೋದೇ ಕಷ್ಟ. ಅದರಲ್ಲಿ ಈ ಥರ ಪೆಟ್ಟನ್ನ ಟ್ರೈನ್ ಮಾಡಿಸಿ, ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಆನಂದ್ ದೊರೆಸ್ವಾಮಿ, ಮೈಸೂರು ಮಂಜು ಇವರೆಲ್ಲ ಎಷ್ಟು ಚೆನ್ನಾಗಿ ಅದ್ರ ಕೈಯಲ್ಲಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ಅಂದರೆ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ಇಟ್. ಕೆಲವೊಂದು ಸತಿ ನಾವು ಹೆಲ್ಪ್ ಮಾಡ್ತಾಯಿದ್ವಿ. ಇವಾಗ ಹಿಂಗೆ ಕಚ್ಚಿರೋದೊಂದು ಸ್ಲೀವ್ನ ಕಚ್ಚಿರೋದೊಂದು ಸೀನ್ ಇರುತ್ತೆ, ಅದಕ್ಕೆ ನಾವೇನು ಎಕ್ಸ್ಟ್ರಾ ಮಾಡಿಬಿಟ್ಟು ಅದಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ಸುಮಾರು ಸತಿ ಮಾಡಿರೋದು ಇದೆ, ವಿಚ್ ವಾಸ್ ಆಲ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಫನ್ ಆಲ್ಸೋ. ಸೊ ಕಷ್ಟ ಇದ್ರೂ ಖುಷಿಯಾಗಿ ಮಾಡಿದ್ವಿ. ಹೌದು. ನೀವು ಆ ಚಿಕ್ಕು ಜೊತೆ ಹೆಂಗಿರ್ತೀವಿ? ಹಾಂ, ಚಿಕ್ಕು ಜೊತೆ ಸ್ಪೆಂಡ್ ಮಾಡೋಕ್ಕೆ ನನಗೇನು ಕಷ್ಟ ಆಗಲಿಲ್ಲ ಆ್ಯಂಡ್ ನನಗೆ ಭಯ ಇರಲಿಲ್ಲ, ಬಿಕಾಸ್ ನಮ್ಮನೇಲಿ ಒಂದು ಲ್ಯಾಬ್ ಇದ್ದಿದ್ದರಿಂದ. ಆ್ಯಂಡ್ ಇಟ್ಸ್ ಆಲ್ಸೋ ಫ್ರೆಂಡ್ಲಿ ಪೆಟ್. ಸೊ ಆಯಿತು, ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಇದ್ದ. ಸೊ ನಮ್ಗೆ ಯಾರಿಗೂ ಪ್ರಾಬ್ಲಮ್ ಆಗಲಿಲ್ಲ. ಅಂದ್ರೆ ಈಗ ನಿಮ್ಮಿಬ್ರು ಸೇರಿಸ್ಬೇಕಾದ್ರೆ ಅದು ಪ್ರಮುಖ ಪಾತ್ರ ವಹಿಸಿತ್ತು. ಸೊ ನೀವಿಬ್ರು ಅದು ಅಂದ್ರೆ ಅದು ಏನಾದ್ರು ಬಿಟ್ಟೋಗ್ಬೇಕಾದ್ರೆ ನಿಮ್ಮಿಬ್ರು ಕಾಡಿದ್ದು? ನಮಗೆ ಜಗಳ ಆದಾಗೆಲ್ಲ ನಮ್ಮಿಬ್ರನ್ನ ಒಂದ್ ಮಾಡ್ತಿದ್ದಿದ್ದೆ ಚೀಕು. ನಾವಿಬ್ರು ಇಲ್ಲಿ ಒಂದು ಸೀನ್ ನಡೆದಿತ್ತು, ನಾವಿಬ್ರು ಜಗಳ ಆಡ್ಕೊಂಡು ಬಂದಿರ್ತೀವಿ ಆ್ಯಂಡ್ ನಮ್ಮನ್ನ ಬೆಡ್ಡಿಗೆ ಪುಷ್ ಮಾಡುತ್ತೆ. ಸೊ ಏನೇ ಆದರೂ ನಾವಿಬ್ರು ಏನೇ ಜಗಳ ಆಡಿದ್ರು ದ ಸೊಲ್ಯೂಷನ್ ಇಸ್ ಚೀಕು. ಅವನ ಇಂದನೇ ನಾವು ಮತ್ತೆ ಒಂದಾಗ್ತಾ ಇದ್ವಿ. ಇವ್ರು ಆಲ್ಮೋಸ್ಟ್ ಶ್ರಾವಣಿ ಅವರು US ವಾಪಸ್ ಹೊರಟವರು, ಮತ್ತು ಚೀಕುಗೆ ಹುಷಾರಿಲ್ಲ ಹಾಗೆಲ್ಲ ಆಗಿ ಒಂದು ಇನ್ಸ್ಟೆನ್ಸಿಂದ ವಾಪಸ್ ಬರ್ತಾರೆ. ಅಂದರೆ ಹೋಗಿರಲ್ಲ ಇನ್ನು, ಬಟ್ ಅವರು ಮೈಂಡ್ ಚೇಂಜ್ ಮಾಡಿಕೊಂಡು ವಾಪಸ್ ಬರ್ತಾರೆ. ಸೊ ಆ ಥರ ಬಾಂಡೇಜ್ನ ಚೀಕು ಮೇಂಟೈನ್ ಮಾಡಿತ್ತು ನಮ್ಮಿಬ್ರ ಮಧ್ಯೆ. ನಮಗೆ ಅವನು ಮತ್ತೆ ಶ್ರಾವಣಿನಲ್ಲಿ ತುಂಬಾ ಅದೇ ನಾವು ಎಂಜಾಯ್ ಮಾಡಿದಂಥ ಸೀನ್ ಏನು ಅಂತಂದ್ರೆ, ನೀವೀಗ ಏನು ಶ್ರಾವಣಿ ನೀವು ಕ್ಲೋಸ್ ಆಗಿ ಆತ್ಮೀಯತೆ ಇದ್ದೀರಲ್ಲ ಅದಲ್ಲ, ಅವಾಗ ಒಳಗಡೆ ಪ್ರೀತಿ ಇದ್ರು ಕಚ್ಚಾಟ ಏನಾದ್ರು ಅವ್ರಿಗೆ ಹೇಳಿದಾಗ ನೀವು ಇದು ಹೇಳೋದು, ಅದು ಈಗೇನು ಸ್ವಲ್ಪ ಅವಾಗ ಮಿಸ್ ಮಾಡ್ಕೊಳ್ತಿದ್ದೀವಿ. ಹೌದು ಹೌದು, ಐ ಥಿಂಕ್ ಅದೊಂದು ಮದುವೆಯಲ್ಲೂ ಒಂದು ರಿಯಾಲಿಟಿ. ಅದು ಇನಿಷಿಯಲಿ ನೀವು ಡೇಟಿಂಗ್ ಡೇಸ್, ಕಾಲೇಜ್ ಡೇಸಲ್ಲಿ ಅದು ಪ್ರೀತಿ ಎಷ್ಟು ಚೆನ್ನಾಗಿರುತ್ತೆ, ಅದು ಹೋಗ್ತಾ ಹೋಗ್ತಾ ಮದುವೆಯಲ್ಲಿ ಯುನೋ ಸಮ್ಟೈಮ್ಸ್ ಇಸ್ ಜಸ್ಟ್ ವೆರಿ ಸ್ಮಾಲ್ ಥಿಂಗ್, ಯು ಜಸ್ಟ್ ಇಬ್ಬರು ಪಾಸ್ ಆದರೆ ಅದೊಂದು ರೊಮ್ಯಾನ್ಸ್ ಥರ ಆಗುತ್ತೆ. ಯಾವಾಗಲೂ ರೊಮ್ಯಾಂಟಿಕ್ಲಿ ಏನೋ ಡೈಲಾಗ್ ಹೇಳಿ ಅಥವಾ ಹಿಂಗೆ ಮಾಡಬೇಕು ಅಂತ ಇರಲ್ಲ. ಹಾಗಾಗಿ ಇವಾಗ ಮೇ ಬಿ ಹಾಗೂ ಆಗಿದೆ. ಬಟ್ ಕಥೆಯಲ್ಲಿ ಈಗ ಅಧೀರ ಎಲ್ಲ ಎಂಟ್ರಿ ಆಗಿರೋದ್ರಿಂದ ಒಂಚೂರು ಸ್ವಲ್ಪ ಸೂಕ್ಷ್ಮತೆಯಿಂದ ಡೀಲ್ ಮಾಡ್ತಾ ಇದ್ದೀವಿ. ಮೇ ಬಿ ಅದು ಹೋಗಿದ್ದೆ ಇಮಿಡಿಯೇಟ್ಲಿ ಮತ್ತೆ ತುಂಬ ರೊಮ್ಯಾಂಟಿಕ್ ಆಗಿ ತುಂಬ ಮುದ್ದಾಗಿ ಜಗಳ ಮಾಡಿ ಮತ್ತೆ ವಾಪಸ್ಸು ಒಟ್ಟಿಗೆ ಆಗಂಗೆ ಮಾಡ್ಬೋದು, ಗೊತ್ತಿಲ್ಲ. ಅಂದ್ರೆ ಆ ಸೀನ್ ಏನಾದ್ರು ನೀವು ನೋಡಿದ್ದೀರಾ? ಯಾಕಂದ್ರೆ ಇದು ಹಳೆ ಶ್ರಾವಣಿ ಸೀನ್ ಆಗಿತ್ತು, ಅವ್ರ ಜೊತೆ ಜಗಳ ಆಡೋದು. ಹೌದು, ನಾನು ಫ್ರಮ್ ಫಸ್ಟ್ ನೈಟ್ ಸೀನಿಂದ, ಅವರಿಬ್ರದ್ದು ಫಸ್ಟ್ ನೈಟ್ ಸೀನಿಂದ ಪ್ರತಿಯೊಂದು ಎಪಿಸೋಡ್ ಅಂದ್ರೆ ಫ್ರಮ್ ಫಸ್ಟ್ ಟು 96th ಎಪಿಸೋಡ್ವರೆಗೂ ನಾನು ಕಂಪ್ಲೀಟ್ ಆಗಿ ನೋಡಿದ್ದೀನಿ. ನೀವು ಫಸ್ಟ್ ನೈಟ್ ಸೀನ್ ನೋಡ್ಬಿಟ್ರಾ? ಐ ಮೀನ್ ಜಗಳ ಸ್ಟಾರ್ಟ್ ಆಗಿದ್ದು ಒಟ್ಟಿಗೆ ಇದ್ದಿದ್ದು ಫಸ್ಟ್ ನೈಟ್ ಇಂದ ಅಲ್ವಾ? ಮ್ಯಾರೇಜ್ ಅಲ್ಲಿ ಎಲ್ರೂ ಮುಂದೆ ಜಗಳ ಆಡ್ತಾರೆ, ರೈಟ್? ಟುಗೆದರ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಕರೆಕ್ಟ್ ಆಗಿ ಹೇಳಿದ್ರಿ. ಅಲ್ಲ, ಫಸ್ಟ್ ಸೀನ್ ಇಂದ ಟ್ರೈ ಮಾಡಿದ್ರು ಅನ್ಕೊಂಡೆ, ಫಸ್ಟ್ ನೈಟ್ ಕರೆಕ್ಟ್ ಜಗಳ ಆಗಿತ್ತು. ಸೊ ಅಲ್ಲಿಂದ ಅಲ್ವಾ ಒಟ್ಟಿಗೆ ಇಬ್ರು ಒಟ್ಟಿಗೆ ಇರ್ತಾರೆ. ಸೊ ಅಲ್ಲಿಂದ ಜಗಳ ನೋಡ್ಕೊಂಡ್ ಬಂದಿದ್ದು. ಸೊ ಇಟ್ ವಾಸ್ ಲೈಕ್ ಟಾಮ್ ಅಂಡ್ ಜೆರಿ ಫೈಟ್. ಇಬ್ರಿಗೂ ಪ್ರೀತಿ ಇರತ್ತೆ, ಬಟ್ ಆದ್ರೂ ಜಗಳ ಆಡ್ತಾ ಇರ್ತಾರೆ. ಇಟ್ ವಾಸ್ ನೈಸ್. ನೀವು ಎಂಟ್ರಿ ಆದ್ಮೇಲೆ ಅಭಿ ಮತ್ತೆ ಶ್ರಾವಣಿ ನಡುವೆ ಹೆಂಗೆ ಇತ್ತು ಅದು ಬಾಂಡಿಂಗು? ಅವಾಗ್ಲೂ ಇದು ಕಂಟಿನ್ಯೂಯೇಷನ್ ಅಲ್ಲೇ ಇತ್ತು. ಅಭಿಗೆ ನನ್ನ ಮೇಲೆ ಪ್ರೀತಿ ಇರುತ್ತೆ, ಶ್ರಾವಣಿಗೆ ಅಭಿ ಮೇಲೆ ಪ್ರೀತಿ ಇರುತ್ತೆ, ಬಟ್ ಆದ್ರೂ ಜಗಳ ಆಡ್ತಾ ಇರ್ತಾರೆ. ಚಿಕ್ಕು ಅವಾಗ ಒಂದ್ ಮಾಡ್ತಾ ಇರ್ತಾರೆ. ಸೊ ಅದು ಕಂಟಿನ್ಯೂಯೇಷನ್ ಆಗಿ ದೆನ್ ನಿಜ ಗೊತ್ತಾಗಿ ಇಬ್ರಿಗೂ ಪ್ರೀತಿ ಆಗತ್ತೆ. ಸೊ ಆ ತರ ಇತ್ತು. ಈಗ ಸ್ವಲ್ಪ ಕ್ರಿಟಿಕಲ್ ಇದೆ. ಶ್ರಾವಣಿ ಒಮ್ಮೊಮ್ಮೆ ಅಧೀರ, ಒಮ್ಮೊಮ್ಮೆ ಶ್ರಾವಣಿ ಆಗ್ತಾರೆ. ಶ್ರಾವಣಿ ರಿಯಲ್ ಶ್ರಾವಣಿ ನಿಮಗೆ ಶ್ರಾವಣಿ ಆಗಲ್ಲ, ಅಧೀರ ಯಾವತ್ತೂ ಶ್ರಾವಣಿ ಆಗಲ್ಲ. ಅಧೀರ ಬಂದು ದಟ್ ದೇವಸಿ ಅಧೀರ ಕಾಟ ಕೊಡ್ತಾನೆ, ಶ್ರಾವಣಿಗೆ ಕಾಡಿಸ್ತಾನೆ. ಆ ಶ್ರಾವಣಿ ಮೈ ಮೇಲೆ ಬರಲ್ಲ, ಯಾಕಂದ್ರೆ ನನ್ನ ಮೈ ಮೇಲೆ ಬಂದಿದ್ದ. ಅದು ಯಾವ ಸಂದರ್ಭದಲ್ಲಿ ಅಂದರೆ ಗಜಪತಿ ಅವ್ರು ಕೊಟ್ಟಿರೋದೊಂದು ಪೆಂಡ್ಯುಲಮ್ ವಾಚ್ ಇರುತ್ತೆ,
ಅದು ನಮ್ಮ ಜೊತೆ ಇಲ್ದಿದ್ದಾಗ ಅವ್ನು ನನ್ನನ್ನು ಅಟ್ಯಾಕ್ ಮಾಡ್ತಾನೆ, ಶ್ರಾವಣಿನ ಕ್ಲೋಸ್ ಆಗಿರೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಶ್ರಾವಣಿಗೆ ಸ್ಪೆಷಲ್ ಸೂಪರ್ ಪವರ್ಸ್ ಇರೋದ್ರಿಂದ ಅದಿರ ಯಾವತ್ತೂ ಮುಟ್ಟಕ್ಕಾಗಲ್ಲ. ಹಾಗಾಗಿ ಸಾರಿ, ನಿಮ್ಮ ಪ್ರಶ್ನೆ ಅದೇ ಅಂದ್ರೆ ಈಗ ಒಂದೊಂದ್ಸಲ ಅದಿರನ್ನು ಕೂಡ ಶ್ರಾವಣಿ ತರ ಕಾಣಿಸೋದು ನೋಡಿದೀವಿ ನಾವು. ಕಾಡ್ಸಿದ್ದಾನೆ, ತುಂಬ ತೊಂದರೆ ಕೊಟ್ಟಿದ್ದಾನೆ. ಮನೆ ಮೆಟ್ಲನ್ನ ಮೇನ್ ಡೋರ್ನ ಎಲ್ಲ ಚೇಂಜ್ ಮಾಡಿಸಿ ತುಂಬ ಸುಸ್ತು ಮಾಡಿಸಿದ್ದಾನೆ, ಹಾಗೆಲ್ಲ ಆಗಿದೆ. ಸೊ ಅದರಿಂದ ಶ್ರಾವಣಿ ಅವರು ಒಂದು ಎಲ್ರೂ ಕಾಪಾಡುವಂಥ ಒಂದು ಫ್ಯಾಕ್ಟರು. ಅಂದ್ರೆ ಅದನ್ನ ಹೇಗೆ ಫೇಸ್ ಮಾಡ್ತಿದ್ದೀರಿ ಈಗ? ಶ್ರಾವಣಿನ ನಿಮ್ಗೆ ಗೊತ್ತಾಗಿದ್ಯಾ ಇದು ಏನೋ ಕೈವಾಡ ನಡೀತಾ ಇದೆ? ಶ್ರಾವಣಿಗೆಲ್ಲ ಗೊತ್ತಾಗಿದೆ. ನನಗೆ ಗೊತ್ತಾಗಿದೆ, ಅಭಿಮನ್ಯುಗೆ ಇನ್ನೂ ಹೇಳಬೇಕು. ಬಟ್ ಅವ್ರಿಗೆ ಆಲ್ರೆಡಿ ಒಂಚೂರು ಕ್ಲೂಸ್ಗಳಿರುತ್ತೆ. ಬಟ್ ಶ್ರಾವಣಿಗೆಲ್ಲ ಗೊತ್ತಾಗಿ ಇವಾಗ ಅದಿರನ್ನ ಹೇಗೆ ಮನೆಯಿಂದ ಓಡಿಸ್ಬೇಕು ಅಂತೆಲ್ಲ ಪ್ಲಾನಿಂಗ್ ನಡೀತಾ ಇದೆ. ಆ್ಯಂಡ್ ಮುಂದೆ ಬರೋ ಎಪಿಸೋಡ್ ನೀವು ನೋಡಿ, ಸೊ ದಟ್ ನಿಮ್ಗೆ ಆನ್ಸರ್ ಸಿಗುತ್ತೆ. ಅಂದ್ರೆ ಅದೇನಾದ್ರು ಚಾಲೆಂಜಸ್ ಅನಿಸ್ತಿದ್ಯಾ ಆ ಥರದ್ದು? ಯಾ, ಅದಿರ ಬಂದಾಗಿಂದ ಶ್ರಾವಣಿಗಾಗಲಿ ಅಭಿಮನ್ಯುಗಾಗಲಿ ತುಂಬ ಚಾಲೆಂಜಿಂಗ್. ಬಿಕಾಸ್ ನೀರಲ್ಲಿ ಮುಳುಗುವಂಥ ಸೀನು, ಅಥವಾ ಇಲ್ಲಿ ಮೆಟ್ಲಿಂದ ಇಳ್ಕೊಂಡು ಹೋಗುವಂಥ ಸೀನು, ಅಥವಾ ನನ್ನನ್ನು ನೇತಾಕುವಂಥ ಸೀನು, ಪ್ರತಿಯೊಂದೂ ಚಾಲೆಂಜಿಂಗ್. ಕಾರಿಂದ ಮೂವಿಂಗ್ ಕಾರಲ್ಲಿ ಬೀಳೋ ಸೀನು, ಆ್ಯಂಡ್ ಎವ್ರಿಥಿಂಗ್ ಇಸ್ ಚಾಲೆಂಜಿಂಗ್. ಬಟ್ ಅದು ಚೆನ್ನಾಗಿದೆ, ತುಂಬ ಎಂಜಾಯ್ ಮಾಡಿಕೊಂಡೆ ಪ್ರತಿಯೊಂದು ಚಾಲೆಂಜಸ್ನ ತೊಗೊಂಡಿದ್ದೀವಿ. ಆ್ಯಂಡ್ ಅಭಿಮನ್ಯುಗೆ ಹೇಳಬೇಕು, ಬಿಕಾಸ್ ಸ್ಪ್ಲಿಟ್ ಪರ್ಸ್ನಾಲಿಟಿ ಥರ ಇವಾಗ. ಹೌದು, ತುಂಬಾ ಸ್ಪ್ಲಿಟ್ ಪರ್ಸ್ನಾಲಿಟಿ. ಯಾಕಂದರೆ ಅದಿರ ನನ್ನ ಮೈ ಮೇಲೆ ಹತ್ತಿ ಶ್ರಾವಣಿನ ಪಡೆಯೋಕೆ ಟ್ರೈ ಮಾಡ್ತಿರೋತ್ತಿಗೆ ನಾನು ಅದಿರನ್ ಥರನೇ ಮಾತಾಡ್ತಾ ಇರ್ತೀನಿ. ಅವನ ಥರ ಕೈ ಮೂಮೆಂಟ್ಸಲ್ಲಿ, ಅವನ ಥರ ವಾಯ್ಸಲ್ಲಿ ಚೇಂಜ್ ಮಾಡ್ಕೊಂಡು ಮಾತಾಡ್ತಾ ಇರ್ತೀನಿ. ಅದೆಲ್ಲ ಸ್ವಲ್ಪ ಚಾಲೆಂಜಿಂಗೇ ಇರುತ್ತೆ, ಬಟ್ ನಾವು ತುಂಬ ಮಜಾ ಮಾಡ್ಕೊಂಡೇ ಮಾಡ್ತೀವಿ. ಸೊ ದಟ್ಸ್ ಆಲ್ ಬಿನ್ ಫನ್. ನಿಮ್ಮ ಮೇಲೆ ಅದಿರ ಬರ್ತಾನೆ ಆಗಾಗ? ಹೌದು. ಯಾಕಂದರೆ ನಾನು ಗಜಪತಿಯಾಗಿ ನಮ್ಮ ತಾತಂದು ಪಾತ್ರ ಪ್ಲೇ ಮಾಡಿದ್ದೆ. ಅವರು ಒಂದು ಸ್ಪೆಷಲ್ ಪವರ್ ಕೊಟ್ಟಿದ್ರು, ಅದು ಕಳೆದೋಗಿರುತ್ತೆ, ಕಾಡಲ್ಲಿ ಕಳೆದೋಗಿರುತ್ತೆ. ನಿಶಿ ಅನ್ನೋರು ಅದನ್ನ ಕಳೆದಾಕಿರ್ತಾರೆ ಕಾಡಲ್ಲಿ. ಆಮೇಲೆ ಮತ್ತೆ ಇವ್ರಿಗೆ ಸಿಕ್ಕಿ ಇವಾಗ ಮತ್ತೆ ಅಜ್ಜ ಪವರ್ ಇಬ್ಬರು ಸೇರಿ ಇವಾಗ ಎಲ್ಲದನ್ನೂ ಕಾಪಾಡ್ತಿರೋದು. ಅದು ಬಿಟ್ಟರೆ ಅದಿರ ನನ್ನ ಮೈ ಮೇಲೆ ಈಸಿಯಾಗಿ ಅಟ್ಯಾಕ್ ಮಾಡ್ತಿದ್ದ. ಅವನೊಂದು ಸ್ಪೆಷಲ್ ಪೂಜೆನೇ ಮಾಡಿಸಿ ಅದಕ್ಕೆ ಅಷ್ಟು ಪವರ್ಸ್ ಇತ್ತು. ಹಾಗಾಗಿ ಈಗ ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ನಾವು ಕೆಳಗಡೆ ಬರ್ತಾ ಒಂದು ಫೋಟೋ ನೋಡಿದ್ವಿ, ನಿಮ್ಮ ತಾತನ ವೇಷದಲ್ಲಿ ನೀವಿರುವಂತ ಫೋಟೋ ಅದು. ಸೊ ಆ ಫೋಟೋ ಶೂಟ್ ಜಸ್ಟ್ ಆಗಿದೆ ಅಲ್ಲ, ಅದಿನ್ನೂ ಆ ಪಾತ್ರ ಬರುತ್ತಾ ಹೇಗೆ? ಬಂದಿದೆ ಮೇಡಮ್, ಬಂದಿದೆ. 500ನೇ ಎಪಿಸೋಡಿಗೆ ಅದು ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಥರ ಒಂದು ಎಪಿಸೋಡ್ ಆಯಿತು. ಸೊ ಗಜಪತಿ ನಮ್ಮ ತಾತ, ಅವ್ರ ಜೊತೆನೂ ನಂದು ಜಾಸ್ತಿ ಇಂಟ್ರ್ಯಾಕ್ಷನ್ಸ್ ಇರಲ್ಲ. ಬಟ್ ನಾವು ಊರಿಗೆ ಹೋದಾಗ ಶ್ರಾವಣಿ ಅವರು ಬೇಡಿಕೆ ಮೇಲೆ ಅಲ್ಲಿಗೆ ಹೋದಾಗ ಅಲ್ಲಿ ತಾತನ ಕತೆ ಎಲ್ಲ ಓಪನ್ ಆಗುತ್ತೆ. ಅವಾಗ ತಾತ ಬಂದು ಶ್ರಾವಣಿನ ಕಾಪಾಡ್ತಾರೆ. ಅಲ್ಲೂ ಅದಿರ ಒಂದು ಚಳ್ಕನ್ನು ಟ್ರೈ ಮಾಡ್ತಾನೆ. ಬಟ್ ಯಾವುದೇ ಕಾರಣಕ್ಕೂ ಏನು ಅವ್ರನ್ನ ಮುಟ್ಟೋಕ್ಕಾಗಲ್ಲ ಆ್ಯಂಡ್ ಅಫೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಗಜಪತಿ ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್. ಸೊ ಅದು ತುಂಬಾ ಖುಷಿ ಆಯಿತು ಶೂಟ್ ಮಾಡಿ. ಬಟ್ ನಾವು ಡೇ ನೈಟ್ ಶೂಟ್ ಮಾಡಿ ಅದು ಸ್ವಲ್ಪ ಟೈರಿಂಗ್ ಆ್ಯಂಡ್ ಟ್ಯಾಕ್ಸಿಂಗ್ ಆಗಿತ್ತು. ಬಟ್ ಚೆನ್ನಾಗಿ ಬಂತು. ಯಾವ ಥರ ಫೀಲ್ ಮಾಡಿದ್ರಿ? ಅದು ಗರ್ವ, ಅಗತ್ಯ ಬೇರೆ ಅದೇನಪ್ಪ, ಅದು ಆ ಮೇಕಪ್ ಹಾಕಿ ಆ ಥರ ಒಂದು ಕಾಸ್ಟ್ಯೂಮ್ ಹಾಕಿದಾಗ ಅದಕ್ಕೆ ಎಲ್ಲ ನಮ್ಮ ಮೇಕಪ್ ಸಚಿನ್, ನಮ್ಮ ಮಧು, ಇವ್ರದ್ದೆಲ್ಲ ತುಂಬಾ ಒಂದು ಪ್ರಯತ್ನ ಇತ್ತು. ಹಾಗಾಗಿ ನನಗಿನ್ನೂ ಈಸಿ ಆಯಿತು. ನನಗೆ ಅದೊಂದು ಆ ವಾಯ್ಸಲ್ಲೇ ಒಂದು ಮಾಡ್ಯುಲೇಷನಲ್ಲಿ ಏನೇ ಮಾತಾಡಿದ್ರು ಹೇಗೆ ಮಾತಾಡೋದು ಅವಾಗ. ಸೊ ಅದೆಲ್ಲ ಒಂದು ಚೇಂಜಸ್ ಇತ್ತು. ಕಾಡಲ್ಲೇ ಶೂಟ್ ಮಾಡಿದ್ವಿ, ಇಡೀ ರಾತ್ರಿ ಡೇ ನೈಟ್ ಶೂಟ್ ಮಾಡಿದ್ವಿ. ಸೊ ಇಟ್ ವಾಸ್ ಇಂಟ್ರೆಸ್ಟಿಂಗ್. ಹೆಂಗೆ ಅನ್ಸುತ್ತೆ ಶ್ರಾವಣಿ, ಅಭಿ ಅವರು ಏನಾದ್ರು ಕಾಟ ಕೊಡ್ತಾರಾ ಬ್ರೇಕ್ ಆದ್ಮೇಲೆ? ಬ್ರೇಕ್ ಆದ್ಮೇಲೆ ಇಲ್ಲ, ಫಸ್ಟ್ ಮನೆಗೆ ಹೋಗ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬಿಕಾಸ್ ಅವ್ರ ಮಗು ಹೆಂಡತಿ ಇರ್ತಾರಲ್ವಾ. ಸೊ ಆದಷ್ಟು ಬೇಗ ಮನೆಗೆ ಹೋಗ್ಬೇಕು. ಕಾಣಿಸೋದೇ ಇಲ್ಲ, ಪ್ಯಾಕಪ್ ಅಂದ ತಕ್ಷಣ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಬಾಯ್ ಕೂಡ ಹೇಳಲ್ಲ, ಅಷ್ಟು ಬೇಗ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಇವರಿಗೆಲ್ಲ ಅಡ್ವಾಂಟೇಜ್ ಏನಂದರೆ ಮನೆ ತುಂಬ ಹತ್ತಿರ. ಸೊ ಇವರು ಇನ್ನೊಂದು ಸ್ವಲ್ಪ ಹೊತ್ತು ಎಲ್ರಿಗೂ ಲೀಜರ್ ಆಗಿ ಫೇರ್ವೆಲ್ ಹೇಳಿ ನಾಳೆ ಸಿಗೋಣ ಅಂತ ಪ್ಲ್ಯಾನ್ಸ್ ಎಲ್ಲ ಮಾಡಿ ಬರೋಕ್ಕೂ ಟೈಮ್ ಇರುತ್ತೆ. ಪಾಪ ನನ್ನನ್ನು ಮಧು ಡ್ರಾಪ್ ಮಾಡಿ ವಾಪಸ್ ಅವನ ಮನೆಗೆ ಹೋಗಿ ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಹಾಗಾಗಿ ಎಸ್, ಆ್ಯಂಡ್ ಪಾಪು ಕಾಯ್ತಾ ಇರುತ್ತೆ ಮನೆಯಲ್ಲಿ. ಅದಕ್ಕೆ ನಾನು ಆದಷ್ಟು ಬೇಗ ಓಡ್ತಾ ಇರ್ತೀನಿ.